ಸ್ನೇಹಿತರೆ, ಹನುಮ ಜಯಂತಿಯ ದಿನದಂದು ನಾವು ಹನುಮಾನ್ ಅವರ ಜೀವನ ಪಯಣವನ್ನು ಮ್ಯಾಪ್ ಮೂಲಕ ತಿಳಿಯೋಣ. ರಾಜ ಕೇಸರಿ ಮತ್ತು ರಾಣಿ ಅಂಜನಿಯ ತಪಸ್ಸಿನ ನಂತರ ವಾಯುದೇವನ ಆಶೀರ್ವಾದದೊಂದಿಗೆ ಹನುಮಾನ್ ಅವರು ಅಂಜನಾದ್ರಿ ಪರ್ವತದಲ್ಲಿ ಜನಿಸಿದರು. ಅಂದಹಾಗೆ ಅವರು ತಮ್ಮ ಬಾಲ್ಯವನ್ನು ಹೆತ್ತವರೊಂದಿಗೆ ಕಳೆದರು. ಆದರೆ ಮಾರುತಿ ಬಾಲ್ಯದಿಂದಲೂ ತುಂಬಾ ಚೇಷ್ಟೆಗಾರನಾಗಿದ್ದರು. ಆದ್ದರಿಂದ ಅವರನ್ನು ವೇದಗಳ ಜ್ಞಾನವನ್ನು ಪಡೆಯಲು ಸೂರ್ಯದೇವನ ಬಳಿಗೆ ಕಳುಹಿಸಲಾಯಿತು ಮತ್ತು ಹನುಮಾನ್ ಅವರ ಮೊದಲ ಗುರು ಸೂರ್ಯದೇವರಾದರು. ನಂತರ ಗುರು ದಕ್ಷಿಣದಲ್ಲಿ ಸುಗ್ರೀವನ ರಕ್ಷಣೆಗಾಗಿ ಸೂರ್ಯದೇವನು ಹನುಮಾನ್ ಅವರನ್ನು ಕಿಷ್ಕಿಂಧೆಗೆ ಕಳುಹಿಸಿದರು. ಇಲ್ಲಿ ಹನುಮಾನ್ ಅವರು ಶ್ರೀರಾಮನನ್ನು ಭೇಟಿಯಾದರು ಮತ್ತು ಇಲ್ಲಿಂದ ಹನುಮಾನ್ ಜೀವನ ಪರ್ಯಂತ ರಾಮನ ಭಕ್ತರಾದರು. ತದನಂತರ ಅವರು ಮಾತೆ ಸೀತೆಯನ್ನು ಹುಡುಕಲು ರಾಮೇಶ್ವರಂ ತಲುಪಿದರು ಮತ್ತು ರಾಮೇಶ್ವರನಿಂದ ಅಶೋಕ್ ವಾನಗೆ ಹೋದರು. ಅಲ್ಲಿ ಅವರು ಮೊದಲ ಬಾರಿಗೆ ಮಾತಾ ಸೀತಾದೇವಿಯನ್ನು ಭೇಟಿಯಾದರು ಮತ್ತು ಶ್ರೀರಾಮನು ರಾವಣನನ್ನು ಸೋಲಿಸಿದರು. ನಂತರ ಹನುಮಂತನು ಶ್ರೀರಾಮನೊಂದಿಗೆ ಅಯೋಧ್ಯ ನಗರಿಗೆ ಬಂದರು ಮತ್ತು ಇಲ್ಲಿ ಶ್ರೀರಾಮನು ಹನುಮಾನ್ ಅವರಿಗೆ ಅಮರತ್ವದ ವರವನ್ನು ನೀಡಿದರು. ಇದರ ನಂತರ ಹನುಮಾನ್ ಜಿ ಅವರು ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ರಥವನ್ನು ರಕ್ಷಿಸುತ್ತಾರೆ. ಆದ್ದರಿಂದ